ಹಾಯ್! ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗ್. ಬೆಳಗ್ಗೆ ಟಿಫನ್‌ಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ರೊಟ್ಟಿ, ಕಡಲೆಕಾಳು ಗ್ರೇವಿನ ಮಾಡ್ಕೊಳ್ತಿದ್ದೀನಿ. ಕಾಳನ್ನ ರಾತ್ರಿನೇ ನೆನೆ ಹಾಕಿದ್ದೆ, ವಿಸಿಲ್ಗಿಡ್ತಿದ್ದೀನಿ. ಕಾಳಲ್ಲಿ ಸ್ವಲ್ಪ ಸೋಡಾ ಪುಡಿ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಕಡಲೆಕಾಳು ಬೆಂದೋಗುತ್ತೆ. ವೈಶುಗೆ ನೆಗಡಿ ಆಗಿತ್ತು, ಸ್ಟೀಮ್‌ನ ಕೊಡೋಣ ಅಂತ ಹೇಳಿ. ಅವಳು ಸ್ವಲ್ಪ ಸಾಫ್ಟ್ ಅಂತಾನೆ ಹೇಳ್ಬೋದು. ಸ್ವಲ್ಪ ನೆಗಡಿ ಆದ್ರೂ ಮುಖ ಸಪ್ಪೆ ಮಾಡ್ಕೊಂಡು ಕೂರ್ತಾಳೆ. ಸ್ಟೀಮ್‌ನ ಕೊಡೋದ್ರಿಂದ ರಿಲೀಫ್ ಆಗತ್ತೆ ಅಂತ ಹೇಳಿ. ಇನ್ನು ಮಕ್ಕಳನ್ನ ಎಷ್ಟೇ ಕೇರ್ ಮಾಡಿದ್ರು ಕಡಿಮೆ ಅಂತಾನೆ ಹೇಳ್ಬೋದು. ಈ ಚಳಿಗಾಲ, ಮಳೆಗಾಲದಲ್ಲಿ ತುಂಬಾ ನೆಗಡಿ, ಕೆಮ್ಮು ಅನ್ನೋದು ಬರ್ತಾನೆ ಇರುತ್ತೆ. ಸೊ ಕೆಲವೊಂದನ್ನ ನಾನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತೀನಿ. ಬಿಸಿ ಊಟ ಕೊಡೋದಾಯ್ತು, ಹಾಗೆ ಫ್ರೂಟ್ಸ್‌ನ ಕೊಡೋದಾಯ್ತು. ರೆಗ್ಯುಲರ್ ಆಗಿ 1 ಗ್ಲಾಸ್ ಬಿಸಿನೀರು, ಸ್ವಲ್ಪ ಅಜೀವಾನ ಮಕ್ಕಳು ಏನೇ ಊಟ ಮಾಡಿದ್ರು ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತ ಹೇಳಿ. ಇನ್ನು ಸಾಕ್ಸ್‌ನ ಹಾಕಬೇಕಾದ್ರೆ ಸ್ವಲ್ಪ ವಿಕ್ಸನ್ನ ಹಚ್ಚೋದಾಯ್ತು. ಊಟ ಆದ್ಮೇಲೆ ಒಂದೆರಡು ಬಾಯಲ್ಲಿ ಲವಂಗನ ಹಾಕೋದ್ರಿಂದ ಪದೇ ಪದೇ ಕೆಮ್ಮು, ನೆಗಡಿ ಬರೋದು ಅವಾಯ್ಡ್ ಆಗುತ್ತೆ. ತುಂಬ ಹೆಲ್ದಿ ಆಗಿರ್ತಾರೆ ಮಕ್ಕಳು ಅಂತ ಹೇಳಿ. ಸೊ ಇದನ್ನ ಸುಮಾರು ವರ್ಷಗಳಿಂದ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಹಾಗಾಗಿ ಏನು ಈ ಥರ ಗ್ರೇವಿ ಮಾಡ್ಕೊಂಡ್ಬಿಟ್ರೆ ಚಪಾತಿಗೆ, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಮಕ್ಕಳಿಗೆ ಕಾಳುಗಳಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಸೊ ಇವತ್ತು ಕೂಡ ತುಂಬಾನೇ ಇಷ್ಟ ಆಯ್ತು ಇಬ್ರಿಗೆ. ಹಾಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಆಯ್ತು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.